ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಗಣೇಶ ಹಬ್ಬ ಆದಮೇಲೆ ನಿನ್ನೆ ಫ್ರೀ ಇದ್ದೆ, ಏನು ವ್ಲಾಗ್ ಏನೂ ಮಾಡಿಲ್ಲ, ಫುಲ್ ಟಯರ್ಡಾಗಿ ಹೋಗಿದೆ. ಸೊ ಇವತ್ತು ನಮ್ಮಮ್ಮನ ತಮ್ಮಂದು ಮದುವೆ ಇದೆ. ನೆನ್ನೆನೇ ಪಪ್ಪ ಹೋದರು. ಮಮ್ಮಿಗೆ ಹೋಗೋ ಮೂಡ್ ಇರಲಿಲ್ಲ. ನಮ್ಮ ಅಜ್ಜಿ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಹೋಗಿರೋದ್ರಿಂದ ನಾನು ಹೋಗಬೇಕು ಅಂತೇಳಿ ಇವಾಗ ಜಸ್ಟ್ ಕೆಲಸದಿಂದ ಬಂದು, ನಾನು ಕಾಲೇಜಿಂದ ಬಂದು ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಸ್ಸು ಟ್ರೈನಲ್ಲಿ ಹೋಗೋ, ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆಗಲ್ಲ. ಬಟ್ ನಮ್ಮಮ್ಮ ಒಬ್ಬಳೇ ಹೋಗ್ಬೇಕು ಬಾ ಅಂತ ಹೇಳಿ ಕರ್ಕೊ ಹೋಗ್ತಾ ಇದ್ದಾರೆ. ನಾನು ಅಮ್ಮ ಇಬ್ಬರು ಹೋಗಿದ್ದಾರೆ. ಅಪ್ಪ ಆಲ್ರೆಡಿ ಹೋಗಿದ್ದಾರೆ. ಅಲ್ಲಿ ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಎಲ್ಲ ಅಲ್ಲೇ ಇದ್ದಾರೆ. ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ. ಯಾವಾಗಲೂ ಊರು ಅಂತಲೇ ಇರ್ತಾರೆ. ಬಟ್ ನೆಕ್ಸ್ಟ್ ಮಂತು ಪಿತೃಪಕ್ಷಕ್ಕೂ ಹೋಗಬೇಕು. ಊರಲ್ಲೇ ಚಿತ್ರಾನ್ನ ಈ ಶತ ಅಂತೂ ಈ ವರ್ಷ ಫುಲ್ ಆಲ್ಮೋಸ್ಟ್ ನಾನು ಊರಲ್ಲೇ ಕಳೆದಿದ್ದೀನಿ. ಆಲ್ಮೋಸ್ಟ್ 6 to 7 ಟೈಮ್ ಹೋಗಿದ್ದೀನಿ ಅನಿಸುತ್ತೆ. ಈ ಇಯರಲ್ಲೇ 6 to 7 ಟೈಮ್ಸ್ ಹೋಗಿದ್ದೀನಿ. ಇದು ಒಂದು ಸತ ಹೋಗ್ತಾಯಿದ್ದೀನಿ. ನೋಡೋಣ. ಇದು ಹೋಗೋ ಪ್ಲ್ಯಾನ್ ಇರಲಿಲ್ಲ. ಇದು ಲಾಸ್ಟ್ ಮೂಮೆಂಟಲ್ಲಿ ಸ್ಟಾರ್ಟ್ ಆಗಿರೋ ಪ್ಲ್ಯಾನು. ಇದು ಏನಂತ ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಬೇಡಿ. ದುಡ್ಡು ಬಂದು ಸಂಘ ಕಟ್ಟಬೇಕಂತೆ. ಸೊ ಸಂಘ ಕಟ್ಟೋಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮನೆ ಬಿಡಬೇಕು. ಇವಾಗ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ನಮ್ಮ ಊರು ಮತ್ತು ನಿಮ್ಮೆಲ್ಲರ ಮುಂದೆ ನೋಡುವ. ಗಣೇಶ ಇಟ್ಕಿದ್ರು, ಮೋಸ್ಟ್ಲಿ 3 ಡೇಸ್ಗೆ ಇವತ್ತು ಬಿಟ್ಬಿಟ್ಟಿರ್ತಾರೆ. ನೋಡೋಣ. ಬಸ್ಸಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಂತೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಬಿಗಿನ್ ದ ವ್ಲಾಗ್. ವೆಲ್ಕಮ್ ಬ್ಯಾಕ್ ಅಗೇನ್ ಎಲ್ರಿಗೂ. ಸೊ ಮನೆ ಬಿಟ್ಟು 2 ಬಸ್ಸು ಕ್ಯಾಚ್ ಮಾಡಿ ಇವಾಗ ಎಲ್ಲಿದ್ದೀವಿ? ಮದ್ದೂರು ಬಂದು ಮದ್ದೂರು ವಡೆ ತಿಂತಾಯಿದ್ದೀನಿ. ಮದ್ದೂರು ವಡೆ ತಿಂತಾಕಿದ್ದೀವಿ. ಇಲ್ಲಿ ಟೀ ಕಾಫಿ ಹಾಕಿದ್ದಾರೆ ಬಸ್ಸಲ್ಲಿ. ಆಗ ಮಂಡ್ಯ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಪಾಂಡವಪುರ ಹೋಗೋ ಪ್ಲ್ಯಾನು ಬಂದಿದೆ. ಬಸ್ಸಿಗಿಲ್ಲ ಮಂಡ್ಯದಲ್ಲಿ. ಬಸ್ಸಿಗಲ್ಲ ಟೈಮಿಂಗ್ಸು 7 ಗಂಟೆ 8 ಗಂಟೆಗೆ ಬಸ್ ಇರ್ತದೆ. ನನಗೆ ಪಾಂಡವಪುರವರೆಗೆ ಬಸ್ ಇರ್ತದೆ. ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ನಮ್ಮಮ್ಮ ಒಬ್ಬಿಬ್ಬರೇ ಇದೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಗೊತ್ತಿಲ್ಲ, ಇಬ್ಬರು ಏನು ಗೊತ್ತಾಗುತ್ತೋ ಗೊತ್ತಿಲ್ಲ. ಸ್ಟೇಟ್ಯೂನ್. ಹೊಟ್ಟೆ ಹಸಿತಾಯಿತು. ಬೆಳಗ್ಗೆ 2 ಇಡ್ಲಿ ತಿಂದಿದ್ದು ನಾನು. ನೋಡಿ ಬರ್ತಾ ಒಂದು ಒಬ್ಬಟ್ಟು ತಿಂದೆ. ಇವಾಗ ಮದ್ದೂರೊಳಗೆ ಊರಿಗೆ ಹೋಗ್ಬೇಕಂತ. ಸ್ಟೇಟ್ಯೂನ್. ಸೊ ಎಸ್, ನಾವು ಫೈನಲಿ ನಮ್ಮ ಊರು ನಾಗಮಂಗಲಕ್ಕೆ ಬಂದು ತಲುಪಿದ್ದೇವೆ. ಟೈಮ್ ಬಂದು 7:15 ಬಂದು ತಲುಪಿದ್ದೀವಿ. ನಮ್ಮಮ್ಮ ಹೇಳ್ತಾ ಇದ್ದೆ ಅಂತೂ ನಾನು ಬಸ್ಸಲ್ಲಿ ಬರೋದು ಕಳಿದೆ ಅಂತ. ಸೀನೇ ಇಲ್ಲ ಬೇಕು. ಹಂಗಂತೂ ಒಬ್ಬರೇ ಅಂತೂ ಬರಲ್ಲ. ನೀನು ಬಂದಕ್ಕೆ ಪರವಾಗಿಲ್ಲ. ಫೈನಲಿ ರೀಚ್ ಆಗಿದ್ದೀವಿ. ಇವಾಗ ಬಸ್ ಇಳಿದು ಅಲ್ಲಿಂದ ಆಟೋ ಹಚ್ಚಿ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟ. ನಮ್ಮಮ್ಮ ಫೋನ್ ಇಯರ್ಫೋನ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಂಡ್ಯನ ನಾನು ಸವಿತಾ ಇದ್ದೀನಿ. ಬನ್ನಿ ಹೋಗೋಣ. ಆಟೋ ಹಿಡಿದು ಮನೆಗೆ ಹೋಗಿ ಮಾತಾಡ್ತೀನಿ ಬನ್ನಿ. ಫೈನಲಿ ನಮ್ಮ ಅಜ್ಜಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಯಾರಿದ್ದಾರೆ ಮನೆಯಲ್ಲಿ ಗೊತ್ತಿಲ್ಲ. ಊಟ ಮಾಡ್ತಾ ಇದ್ದೀರಲ್ಲ ಆಗಲಿ ಇಷ್ಟು ಬೇಗ? ಹಾಯ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡೋದು, ಇಲ್ಲಿ ಬಂದು ತಿಂತಾ ಕುತ್ಕೊಳ್ಳೋದು. ಏನ್ ರಗ್ಗೋಚು ಕೂತ್ಕೊಂಡ್ಬಿಟ್ಟಿದೆಯಲ್ಲ? ಇದೇನಾ ಈ ಸಿರಪೇನಾ? ನಮ್ಮ ಜಾನಕಿ ಬಂದಿದ ತಕ್ಷಣ ಏನು ಬಸ್ಸಾರು, ಅನ್ನ, ಅವ್ರಿಗೆ ಮೊಟ್ಟೆ, ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ದಾರೆ. ಬಂದಿದ ತಕ್ಷಣ ನಮ್ಮ ಅಜ್ಜಿ ಊಟ ಹಾಕ್ಕೊಟ್ಟವ್ರು. ನಂಗೆ ಹೊಟ್ಟೆ ಹಸಿತಾಯಿತು, ನಮ್ಮ ಅಮ್ಮಂಗೂ ಹೊಟ್ಟೆ ಹಸಿತಾಯಿತು. ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಾವು ಬರೋಷ್ಟರಲ್ಲಿ ತಿಂತಾಯಿದ್ರು. ಅವ್ರ ಜೊತೆ ನಾವು ಕೂತ್ಕೊಂಡು ತಿಂತಾಯಿದ್ವಿ. ಎಲ್ಲ ಜೊತೆ ಕೂತ್ಕೊಂಡು ಯಾವಾಗಲೂ ಅಷ್ಟೇ ನಮ್ಮ ಜಾನಕಿ ನಾವು ಬರ್ತೀವಿ ಅಂದರೆ ಏನಾರ ಒಂದು ಟೊಮೊಟೊ ಗೊಜ್ಜು, ಟೊಮೊಟೊ ಸಾರು, ಏನಾದರೂ. ಸದ ಬಂದಾಗ ಉಪ್ಸಾರು ಮಾಡಿತ್ತು, ಈ ಸದ ಬಂದಾಗ ಬಸ್ಸಾರು ಮಾಡೈತೆ.
ಅಲ್ಲೊಬ್ಬ ಬೂಪ್ ಹಾಕ್ಬಿಟ್ಟವನೆ, ಯುದ್ಧ ಮಾಡ್ತವನೆ ಒಬ್ಬ ಒಳಗಡೆ ಕುತ್ಕೊಂಡು. ಈ ಟೀ ಶರ್ಟ್ ತಗೊಬಂದೆ, ಇಲ್ಲೇ ತಗೊಂಡಿದ್ಯಲ್ಲ ಒಬ್ಬ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ವಾಮಿನ ನಾವಪ್ಪ ನಿನ್ನೆನೆ ಇಳ್ದು ಕೆಲ್ಸ, ಮದ್ವೆ ಮನೇಲಿ ಕೆಲ್ಸ ಮಾಡಿ ಹೆಂಗಿದಾರ ನೋಡಿ. ಬೂಪ ಸೊ ಇವಾಗ ನಾವು ಹೋಗ್ತಾ ಇರುವುದು ಗಂಡು ಹೆಣ್ಣು ನೋಡಲಿಕ್ಕೆ. ಯಾಕೆ ಅಂದರೆ ಅವ್ರದ್ದು ಮದುವೆ ಆಗೋಗೈತೆ. ಮದುವೆ ಆದಮೇಲೆ ನಾವು ಮದುವೆ ಆದ್ಮೇಲೆ ಬಂದಿದ್ದೀವಿ. ನಾಳೆ ನೆರ್ವಿಗೆ ಬಾಡೂಟ ಏನು ನೆರ್ವಿ ಅಂತಾರಲ್ವೇನೆ, ನೆರ್ವಿ ನಮ್ಮ ಅಕ್ಕ ರಣಿಲು ಇಲ್ಲೇ. ನಾನೇ ಬೆಳಗ್ಗೆ ಇವನು ಗಣೇಶ ಬಿಟ್ಬಿಟ್ಟು ಶಿಷ್ಯ ಇವಾಗ ಬಂದವನೆ. ಎಲ್ರು ಇಲ್ಲೇ ಬರ್ತಾ ಇದ್ದಾರೆ. ಇವಳು ಬೆಳಗ್ಗೆ ಕಾರಲ್ಲಿ ಬಂದ್ಬಿಟ್ಟವಳೆ, ಗೈಸ್ ರಜಾ ಐತೆ ಅಂತ ಅಂದ್ಬಿಟ್ಟು. ನಾನು ಕಾಲೇಜ್ ಮುಗಿಸ್ಕೊಂಡು ನಮ್ಮಮ್ಮ ಕೆಲಸ ಮುಗಿಸ್ಕೊಂಡು ಇವಳು ಬಂದವಳೆ ಲೇಟಾಗಿ. ಹಂಗೆ ಲೇಟಾಗಿ ಬಂದಿದ್ದೀವಿ. ನಾನು ನಮ್ಮಮ್ಮ ಬಂದು ಅಜ್ಜಿ ಮನೇಲಿ ಊಟ ಮಾಡಿ ಇವಾಗ ಹೋಗ್ತಾ ಇದೀವಿ ಗಂಡು ಹೆಣ್ಣನ್ನ ನೋಡ್ಲಿಕ್ಕೆ. ನಾನು ಆಲ್ರೆಡಿ ನೋಡಿದ್ದೀನಿ, ಇವ್ರ ಸತಿ ನೋಡ್ಲಿ. ಶಿಷ್ಯ ನಮ್ಗೆ ಅಣ್ಣ ಆಗ್ಬೇಕು. ಅಲ್ಲ ಕಣೆ, ಮಾವ ಮಾತಾಡ್ಸೋದೇ ಇಲ್ಲ ಅವ್ರನ್ನ. ಸೊ ನೋಡುವ ಬನ್ನಿ. ಸೊ ಇಲ್ಲಿ ನೋಡಿ ಗಣೇಶ ಇವನು ಒಂದು ಗಣೇಶ ಬಿಟ್ಬಿಟ್ಟು ಬಂದವನೇ. ಆಗ್ಲೇ ಇನ್ನೊಂದು ಗಣೇಶ ಬಿಡಕ್ಕೆ ಹೋಯ್ತವನೆ. ಏ ರೋಡಲ್ಲಿ ಎಷ್ಟು ಅವ್ನ ಕೈಯಲ್ಲಿ ಹಿಡ್ಕೊಂಡು ಎಸ್ದೆ ಅವನು. ಸೊ ಎಸ್ ಗೈಸ್, ಗುಡ್ ಮಾರ್ನಿಂಗ್. ರಾತ್ರಿ ಅಲ್ಲಿ ಮದುವೆಗನ ಮನೆಗೆ ಹೋಗಿ ಬಂದು ಮಲ್ಕೊಬಿಟ್ಟು ಊಟ ಬೇರೆ ಮಾಡಿದ್ದು. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದರಿಂದ ಇದ್ವಿ, ನಿದ್ದೆ ಟಯರ್ಡ್. ಸೊ ಬಂದು ಮಲ್ಕೊಬಿಟ್ಟೆ, ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗೆಷ್ಟು 6:30ಗೇನೋ ಎದ್ದು ಎದ್ದೇನು ಮಾಡಿ ಬ್ರಷ್ ಎಲ್ಲ ಮಾಡಿಸಿಟ್ಟು ಅಜ್ಜಿ ಕಾಫಿ ಮಾಡಿಕೊಡ್ತು. ಕಾಫಿ ಮಾಡಿಕೊಡ್ದು ಈ ಮನೆ ಹತ್ರ ಬಂದು ನಮ್ಮ ದೊಡ್ಡಮ್ಮ ಎದ್ದಿದ್ದಾರೆ ಅಂತ ನೋಡಿದ್ರೆ ಇವರಾನು ಇನ್ನೂ ಎದ್ದಿಲ್ಲ, ಇಲ್ಲೇ ಮಲಗಿದ್ದಾರೆ. ದೊಡ್ಡಪ್ಪ ಆ್ಯಂಡ್ ಚಿನ್ನು ಎಲ್ಲ ಇಲ್ಲೇ ಮಲ್ಕೊಂಡ್ರು. ನಾನು, ಅಪ್ಪ, ಅಮ್ಮ, ಚಿಕ್ಕಮ್ಮ, ಅಜ್ಜಿ ಆ ಮನೇಲಿ ಮಲ್ಕೊಂಡು. ಇವ್ರು ಇನ್ನೂ ಎದ್ದಿಲ್ಲ. ನಮ್ಮ ಅಜ್ಜಿ ಮನೇಲೆಲ್ಲ ಎದ್ದು ಕಾಫಿ ಕುಡಿದು ಅಜ್ಜಿ ಮತ್ತು ಚಿಕ್ಕಮ್ಮ ಪಾತ್ರೆ ತೊಳಿತಾಯಿದ್ರು. ನಾನು ಮತ್ತು ಮಮ್ಮಿ ನಮ್ಮ ದೊಡ್ಡಪ್ಪನ ಮನೆಗೆ ಮಾತಾಡ್ಸೋಕ್ಕೆ ಬರಲಿಲ್ಲ ನಿನ್ನೆ ಎಲ್ಲ. ಅದಕ್ಕೆ ಮಮ್ಮಿಯಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಣ್ಣನ ಜೊತೆ ಮತ್ತು ದೊಡ್ಡಪ್ಪನ ಜೊತೆ. ನಾವು ಇಲ್ಲಿ ಬಂದು ನೋಡಿದೆ ಯಾರೂ ಎದ್ದಿಲ್ಲ. ಸೊ ಇಲ್ಲೇ ವ್ಲಾಗ್ ಮಾಡೋಣ ಅಂತ ಹೇಳಿ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ವೆದರ್ ಮಾತ್ರ ಸಕ್ಕತ್ತಾಗೈತೆ, ಸೈಕಾಗೈತೆ. ನಮ್ಮ ಚಿಕ್ಕಮ್ಮ ಪಾತ್ರೆ ತೊಳೆದ್ಬಿಟ್ಟು ಬಂದ್ಬಿಟ್ರು. ಎಲ್ಲ ಎದ್ದು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕೆಲಸದಲ್ಲಿ ಬ್ಯುಸಿ. ನಮ್ಮ ಊರು ನಮಗೆ ಚೆಂದ ಗೈಸಿ. ಬೆಂಗಳೂರು ಸಿಟಿ ನೋಡಿ ಬೋರ್ ಎದ್ದೋದ್ರೆ ನಮ್ಮ ಹಳ್ಳಿಗೆ ಬಂದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಅಲ್ಲಲ್ಲಿ ಓಡಾಡುತ್ತಿರುವ ಕೋಳಿಗಳು. ನಾನು ಅದೇ ಮಮ್ಮಿ ಬರಲಿಲ್ಲ, ಅಲ್ಲೇ ಕುತ್ಕೊಬಿಟ್ಟೈತೆ. ಸೊ ಈ ವ್ಲಾಗ್ನ ಅಂದರೆ ಇವತ್ತಿನ ಕಾರ್ಯಕ್ರಮ ಬಂದು ರೆಡಿಯಾಗಿ ಇವತ್ತು ನೆರ್ವಿಗೆ ಏನಂತಾರೆ ಗೊತ್ತಿಲ್ಲ. ನೆರ್ವಿ ಅಂದರೆ ಮದುವೆ ಆದಮೇಲೆ ನಾನ್ ವೆಜ್ ಮಾಡ್ತಾರಲ್ಲ, ಸೊ ಅದು ಇವತ್ತಿನ ಕಾರ್ಯಕ್ರಮ. ನಮ್ಮ ಇದರಲ್ಲಿ ನೆರ್ವಿ ಅಂತಾರೆ. ಸೊ ಅಕ್ಕ ಬಂದು ನೋಡಿ ಇಲ್ಲಿ, ಅಕ್ಕ ಕಣ್ಣು ಇವಾಗ ಬಿಡ್ತಿದ್ದಾಳೆ. 7 ಗಂಟೆ, ಒಂದು ಕೆಲಸ ಮಾಡಿಲ್ಲ, ಇವಾಗ ಎದ್ದಿದ್ದಾಳೆ ಗೈಸ್. ಇವಾಗೆದ್ದು ಓ ಶಿಷ್ಯ ಹುಡಿಕೊಂಡೆ ಬಂದ್ಬಿಟ್ಟಿದೆಯಲ್ಲೋ ಬೆಳಗ್ಗೆನೆ. ಇವತ್ತಿನ ಕಾರ್ಯಕ್ರಮ ಬಂದು ನಂಗೆಲ್ಲ ಅಷ್ಟೇ ಒಂದೇ ಇರೋದು, ನಂಗೆ ಕೊಡ್ಬೇಕಷ್ಟೇ ಇವಾಗ. ಇನ್ನೊಂದೈತಾ? ತಗೋ, ನಾನು ಅವಳು ಶೇರ್ ಮಾಡ್ಕೋತೀನಿ. ಇಲ್ಲ ತಗೋ, ನಾನು ಶೇರ್ ಮಾಡ್ಕೋತೀನಿ. 10 ರೂಪಾಯಿನ ಇದು? ಇಷ್ಟು ಚಿಕ್ಕದು? 10 ರೂಪಾಯಿ ಒಂದು. ನಮ್ಮ ಶಿಷ್ಯ ಬೆಳಗ್ಗೆನೆ ನಮ್ಮ ಚಿನ್ನು ನುಡಿಕ ಬಂದವನೆ ತಂದು ಚಾಕ್ಲೇಟ್ನ ಇದೇನದು ಕೊಟ್ಟಿದ್ದಾರೆ. ನೆರ್ವಿ ಅಂತಂದರೆ ಬೀಗ್ರೂಟ. ಇವಾಗ ನಮ್ಮ ಅಕ್ಕ ಬಂದಿರೋ ಕೊಟ್ಬಿಟ್ಟು ಹೋದ್ಲು. ಸೊ ತಿಂದ್ಬಿಟ್ಟೆ ಆಗಲೇ, ಮಕ್ಕ ತೊಳೆದಿಲ್ಲ.
ಅಕ್ಕ, ಅವಳು ನಂಗೆ ಅಕ್ಕ, ನನ್ನ ಅವಳ ತಂಗಿ. ಅವಳೇ ಅಕ್ಕ, 1 ವರ್ಷ ದೊಡ್ಡವಳು ನನಗಿಂತ. ಸೊ ಇವತ್ತು ಹೇಳೋಕ್ಕೆ ಬಿಡ್ತಾ ಇಲ್ಲ ಗುರು. ಇವತ್ತಿನ ಕಾರ್ಯಕ್ರಮಗಳು ಬಂದು ನೆರವಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿಂದ ಊರಿಗೆ ಹೋಗಬೇಕು, ಅಷ್ಟೇ. ಹುಚ್ಚಿ ಥರ ಇದ್ದೀನಿ. ನೆನ್ನೆ ಬಂದಾಗಿಂದ ಹಿಂಗೆ ಇದ್ದೀನಿ. ಇವಾಗ ಹೋಗಿ ರೆಡಿ ಆಗಬೇಕು, ಸ್ನಾನ ಮಾಡಬೇಕಂತೆ. ಸ್ನಾನ ಆಯಿತು ಗುರು. ನಾನ್ ವೆಜ್ ತಿಂದು ನಾನು 4 days ಅಲ್ಲ, 1 week ಆಯಿತು. ಗಣೇಶ ಕೂರಿಸಿದ್ವಲ್ಲ, ಅವತ್ತಿಂದ ತಿಂದಿಲ್ಲ. ಸೊ ವೆನಿ ಲೆಟ್ಸ್ ಬಿಗಿನ್ ದ ವ್ಲಾಗ್. ಎಲ್ಲ ಭಾಷಣ ಮಾಡ್ತವ್ರೆ ಪಾಪಚ್ಚಿ. ನಮ್ಮ ಮತ್ತೆ ಎಲ್ರಿಗೂ ಟೀ ಮಾಡ್ಕೊಂಡು ತಗೊಬಂದು ಕೊಡ್ತಾಳೆ ಪಾಪ. ಎಲ್ರಿಗೂ ಚಾಯ್ ಪಾರ್ಟಿ. ಅಮ್ಮ ಕನ್ನಡಿ ಮುಂದೆ ಐತೆ ನೋಡು. ಇವಾಗ ರೆಡಿ ಮಾಡೋಕ್ಕೆಲ್ಲ ಬ್ಯುಸಿ ಆಗಿದ್ದಾರೆ. ನಮ್ಮ ಮಾಯಾ ಹುಡುಗಿ ನಮ್ಮ ಶ್ವೇತನ್ ಜಡೆ ಆಗ್ತಿದ್ದಾರೆ. ಮದುವೆ ಹೆಣ್ಣಿಗೆ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ, ಚಿಕ್ಕಮ್ಮ ರೆಡಿ ಮಾಡ್ತಿದ್ದಾರೆ. ಇವರೆಲ್ಲ ಫುಲ್ ಮೆಸ್ಸಿ ಸೀರೆಗಳು. ಇವ್ರು 3 ಜನ ಉಡ್ಕೊಳ್ಳೋ ಸೀರೆ ನೋಡಿ ಹೆಂಗ್ ಬಿಸಾಕವ್ರೆ. ಸೊ ಇಲ್ಲಿ ಮದುವೆ ಹೆಣ್ಣು ರೆಡಿ ಆಗ್ತಾ ಇದ್ದಾರೆ. ಅಲ್ಲೊಬ್ರು ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಆಚೆ ಒಂದು ಮೀಟಿಂಗ್ ನಡೀತಾ ಇದೆ. ಬೆಳಗಿಸೋ ಗಂಟ ನಾನು ಲಂಗ ದಾವಣಿ ಉಡಿಸಿ ಮೇಕಪ್ ಮಾಡಬೇಕಂತೆ. ಚೆನ್ನಾಗಿ ಕಾಣಿಸ್ತೈತೆ. ನಾನೇ ಉಡಿಸಿದ್ದು, ಜಡೆನೂ ನಾನೇ ಹಾಕಿದ್ದು. ಚೆನ್ನಾಗೈತೆ. ಇವಾಗ ಮೇಕಪ್ ಮಾಡಬೇಕಂತೆ. ಸೊ ಬನ್ನಿ ಮೇಕಪ್ ಮಾಡೋಣ. ಸೊ ಫೈನಲಿ ಮದುವೆ ಹೆಣ್ಣು ರೆಡಿಯಾಗಾಯಿತು. ಹಿಂದೆ ಹೇರ್ ಸ್ಟೈಲ್ ವಾವ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಅಕ್ಕರಾಣಿ ಫೋಟೋ ತೆಗಿದವಳೆ. ದೊಡ್ಡಪ್ಪ ಅವರ ಮನೆ ಅದು. ಅಲ್ಲಿ ದೊಡ್ಡಮ್ಮ ಮನೆ, ಇದು ದೊಡ್ಡಪ್ಪ ಮನೆ. ಹೋಗಿದೆ ಅವಳು, ತಿರ್ಗಲೇ ಇಲ್ವೇ ಇಲ್ಲ ಅಂದ್ಕೊಂಡು ನೀರು ಕುಡ್ಕೊ ಬಂದೆ ನಾನು ಇವಾಗ. ಗಾಯ್ಸ್ ನಾನು ರೆಡಿಯಾಗಿದ್ದೇನೆ. ಸೊ ಏನು ಜಾಸ್ತಿ ಎಲ್ಲ ರೆಡಿಯಾಗಿಲ್ಲ. ಯಾವುದೋ ಒಂದು ಲಾಂಗ್ ಗೌನ್ ಆ್ಯಂಡ್ ರಿಂಗ್ ಚೈನ್ ಅಷ್ಟೇ. ಹೂವು ಮುಡ್ಕೊಂಡಿದ್ದೀನಿ. ತಲೆ ಬಾಚ್ಬೇಕಂತೆ, ತಲೆ ಬಾಚಿ ಇವಾಗೆಲ್ಲ ಮಮ್ಮಿ ಹೋದರು. ಅಲ್ಲಿ ಪಪ್ಪ ಪೂಜೆ ಮಾಡಿಸ್ಬೇಕು ಬಾ ಅಂತ ಹೇಳಿ ಹೋದರು. ನಾನು ಇಲ್ಲೇ ಇದ್ದೀನಿ. ಜಾಗ ಇರಲಿಲ್ಲ, ಬೈಕಲ್ಲಿ 3 ಜನ ಹೋದರು. ಸೊ ಇಲ್ಲೇ ಇದ್ದೀನಿ. ದೊಡ್ಡಮ್ಮವ್ರ ಜೊತೆ ಹೋಗಬೇಕು. ಅಲ್ಲಿ ರೆಡಿ ಮಾಡಿಸ್ಕೊಳ್ಳೋ ಕ್ಯೂ ನಿಂತಿದ್ದಾರೆ. ಎಷ್ಟೊಂದು ಜನ ಬರ್ತಾನೇ ಇದ್ದಾರೆ ಅವಾಗಿಂದನೂ. ಸೊ ಅದಕ್ಕೆ ನಾನು 2 ಒಬ್ರಿಗೆ ರೆಡಿ ಮಾಡಿ ಕಳಿಸಿ. ಗೈಸ್ ಏನು ನೋಡಿ ಗೈಸ್, ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡೋದು ವ್ಲಾಗ್ನ. ನಾನು ಯಾವಾಗ ಸ್ಟಾರ್ಟ್ ಮಾಡೋಕೆ ಬರ್ತೀನೋ ಆವಾಗ ಇವಳು ಫೋನ್ ಹಿಡ್ಕೊಬರ್ತಾಳೆ. ಇಲ್ಲ ಇವಳು ಯಾವಾಗ ಸ್ಟಾರ್ಟ್ ಮಾಡ್ತಾಳೆ ನಾನು ಅವಾಗ ಫೋನ್ ಬರ್ತೀನಿ. ಎಲ್ಲ ಹೋಗಿದ್ದಾರೆ. ನಮ್ಮ ಅಪ್ಪ ಫೋನ್ ಮಾಡಿ ಎಲ್ಲರಿಗೂ ಮೇಕಪ್ ಮಾಡಿ ಕಳಿಸಿದ್ದಾರೆ. ಇನ್ನು ನಮ್ಮಮ್ಮ ನಮ್ಮ ಅಜ್ಜಿ ಅದನ್ನ ರೆಡಿ ಆಗಿಲ್ಲ. ರೆಡಿ ಆಗ್ತಾನೆ ಕಳಿಸಿದ್ದಾರೆ. ನಮ್ಮಪ್ಪ ಅಲ್ಲಿ ಹೋಗಿ ಬೈತಾ ಇದ್ದಾರೆ. ಎಷ್ಟೊತ್ತು ನಮ್ಮಮ್ಮ ಪಾಪ ಹೊಂಟೋದ್ರು. ನಮ್ಮ ಅಪ್ಪನ ಕೈಲಿ ಬೈಸ್ಕೊಳಕ್ಕಾಗಲ್ಲ ಅಂತೇಳಿ ನಾನಿನ್ನೂ ಇಲ್ಲೇ ಇದ್ದೀನಿ. ನಮ್ಮಪ್ಪ ಅಲ್ಲಿಗೆ ಹೋಗಿ ಹೋಗಿದ್ದಾರೆ ಅಷ್ಟೇ. ಸೊ ಕಾರ್ ರೆಡಿ ಇದೆ, ಕಾರಲ್ಲಿ ಹೋಗ್ಬೇಕು. ಬಂದರು. ಸೊ ದೇವಸ್ಥಾನಕ್ಕೆ ಬಂದು ನಮ್ಮ ಮನೆ ದೇವ್ರಿಗೆ ಬಂದು. ಬಟ್ ಹೆವಿ ಮಳೆ ಬರ್ತೈತೆ. ಚಲೋ ಹೋಗು. ಫುಲ್ ರಶ್ಶು ಗುರು. ನಮ್ಮೂರು ದೇವಸ್ಥಾನಕ್ಕೆ ಅಪರೂಪಕ್ಕೆ ನಾವು ಬರ್ತೀವಿ. ಅಪರೂಪಕ್ಕೆ ನಾವು ಬಂದರೂ ರಶ್ ಇರುತ್ತೆ. ಬಟ್ ಬುಧವಾರ ಇವತ್ತೇನು ರಶ್ ಇರಲ್ಲ ತಾನೇ? ಮಂಗಳವಾರ ಕಮ್ಮಿ, ಸ್ವಲ್ಪ ಶುಕ್ರವಾರ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಊರಿನ ದೇವಸ್ಥಾನ. ಇನ್ನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಿಲ್ಲ. ಮುಂದೆ ಆರ್ಚ್ ನೋಡಿ ಸಗಲ ಕಾಣಿಸುತ್ತೆ. ಸೊ ನಮ್ಮೂರಿನ ಆರ್ಚ್ ನೋಡಿ ಗೈಸ್. ನಮ್ಮ ಮನೆ ದೇವರು ಇದು. ಬರ್ತಾರ ನೋಡಪ್ಪ ಪೂಜಾರಿ ಮನ್ನ. ಇದು ಎಷ್ಟು ದೊಡ್ಡದಾಗಿದೆ. ಇದು ನೋಡಿ ಕಂಬ ಎಷ್ಟು ಉದ್ದ ಇದೆ. ತಗೊಳ್ಳಕ್ಕ ಫೋನ್. ಸೊ ಫೈನಲಿ ನೆರವಿ ಮಾಡುವ ಜಾಗಕ್ಕೆ ಬಂದಿದ್ದೇವೆ. ನೋಡಿ ನೆರವಿ ಮಾಡೋ ಜಾಗ ಎಷ್ಟು ಗ್ರೀನರಿಯಿಂದ, ತೆಂಗಿನ ಮರಗಳಿಂದ ತುಂಬಿದೆ ನಮ್ಮ ಊರು.
ಅಚ್ಚಾಯ್ ಅಲ್ಲೇ ನೆರವಿ ಮಾಡ್ತಾ ಇರೋದು. ನಾವು ಅಲ್ಲಿ ನನ್ನ ತಮ್ಮ ವಿಕ್ಕಿ, ದೊಡ್ಡಮ್ಮ, ನಾನು, ಚಿಕ್ಕಮ್ಮ ಅಲ್ಲಿಂದ ಎಲ್ಲ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ. ಹಿಯರ್ ಕಮ್ಸ್ ಟು ಮದುವೆ ಗಂಡು ಹೆಣ್ಣು ಫೋಟೋ ಶೂಟ್ಸ್ ನಡೀತಾ ಇದೆ. ಇಲ್ಲೊಬ್ಳು ವಿಡಿಯೋ ತೆಗಿತಾಳೆ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಅಲ್ಲಿ ಊಟ ಕಾರ್ಯಕ್ರಮ ನಡೀತಾ ಇದೆ. ನಾನಿನ್ನೂ ಊಟ ಮಾಡಿಲ್ಲ. ನಮ್ಮ ಡ್ಯಾಡಿ ಊಟ ಮಾಡಿ ನೋಡಿ ಹೊಟ್ಟೆ ಯಾವ ರೇಂಜಿಗೆ ಬಂದಿದೆ. 6 ತಿಂಗಳು ಹೊಟ್ಟೆ. ಅಲ್ಲಿ ನಮ್ಮ ಅಜ್ಜಿ ಇವ್ರು ತೆಗೆಸ್ಕೋತಾರಂತ ಇರೋ. ಸೊ ಫ್ಯಾಮಿಲಿ ಫೋಟೋಗ್ರಫಿ ವಿಜಿ ಚಿನ್ನ ಬಲ್ देखता मैं. ಅಣ್ಣ ನೀನು ಮೇಕಪ್ ಮಾಡಿಸ್ಕೋಬೇಕು ತಾನೆ. ಮದುವೆ ಗಂಡಗೆ ಮೇಕ್ ಓವರ್ ನಮ್ಮ ಮಾಮ ಸಿಂಹ ನೋಡಿ, ಸಿಂಹ. ನಮ್ಮ ಮಾಮ ಏನಾಗಬೇಕು? ಬಾಮೈದ ಅಕ್ಕನ ಗಂಡ. ಓ ಊಟ ತಿಂದು ಎಲೆ ಅಡಿಕೆ ಹಾಕೊಬಂದು ನಿಂತೈತೆ. ಎಲ್ಲಿ ಚಿತ್ತಾಯಮ್ಮ ಬಂದಿಲ್ಲ? ಅಲ್ಲಿ ಮತ್ತೆ ಫ್ಯಾಮಿಲಿ ಫೋಟೋ ಶೂಟ್. ಹಲೋ ರೋಜಾ ಅಕ್ಕ, ಹಾಯ್. ನೋಡಿ ನಮ್ಮನ್ನ ಬಿಟ್ಬಿಟ್ಟು ಊಟ ಮಾಡ್ತಾ ಇದಾರೆ ನಮ್ಮ ಅಣ್ಣ ಅವರು. ಹೆಂಗಿದೆ ಊಟ? ಊಟ ಚೆನ್ನಾಗಿದ್ಯಾ? ಪಾಪ ನಮ್ಮ ಅತ್ತಿಗೆ ಹಾಸ್ಪಿಟ್ಲಿಗೆ ಹೋಗಿ ರೆಡಿಯಾಗಿ ಗುಡುಗುಡು ಅಂತ ಓಡ್ ಬಂದವಳೆ ಪಾಪ. ಇಲ್ಲಿ ಫ್ಯಾಮಿಲಿ ಪೂರ ಊಟ ಚೆನ್ನಾಗಿದ್ಯಾ? ಹಾಂ, ಏನೇನು ಮಾಡಿದ್ದಾರೆ? ಚಿಕನು, ಮಟನು, ಫಿಶ್ ಎಲ್ಲ ಮಾಡಿದ್ದಾರೆ. ಮಟನ್ ಸಾಂಬಾರು. ಏನೋ ಬಾಕ್ಸಲ್ಲಿ ಪಾರ್ಸಲ್ ತಗೋಬಾ ಅಂತ ಹೇಳ್ತವ್ರನ್ನ. ಪಾತ್ರೆಯಲ್ಲಿ ಪಾರ್ಸಲ್ ತಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ತೋರಿಸ್ದೆ. ವಿಡಿಯೋ ಕಾಲ್ ಮಾಡ್ತೀನಿ. ಚಿಕ್ಕಮ್ಮವ್ರೆ ಏನು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಇದು ಇಂಪಾರ್ಟೆಂಟ್. ಇದು ಅಕ್ಕ ತಂಗಿರು. ಯಾರ್ಯಾರು ಅಕ್ಕ, ಯಾರು ತಂಗಿ? ಅವ್ರ್ಯಾರು ಮಧ್ಯೆ ಕೂತಿರೋರು? ನಮ್ಮ ದೊಡ್ಡಮ್ಮ. ಅಜ್ಜಿ ಇವರು, ಅಜ್ಜಿ ಇವರು. ಇವ್ರದೇ ಮಗನ ಮದುವೆ. ಇವ್ರದ್ದೇ ನಮ್ಮ ಮಗಳು. ಅವ್ರದ್ದೇನೆ ಫ್ಯಾಮಿಲಿ ವಾರಾರ್ಗಿತ್ತಿದ್ರು. ಮಾಮನ ಫ್ಯಾಮಿಲಿ, ಮಾಮ, ಅತ್ತಿಗೆ, ದೊಡ್ಡ ಮಗ, ಚಿಕ್ಕ ಮಗ ಭೂಪ. ಇವನು ಮಾತಾಡ್ಸೋದೇ ಇಲ್ಲ ಅಂತ. ಸೊ ಗೈಸ್, ಊಟ ಎಲ್ಲ ಮುಗಿಸಿ ಮನೆಗೆ ಹೋಗೋ ಟೈಮು. ಬಟ್ ಇನ್ನೂ ಯಾರೂ ಮನೆಗೆ ಹೋಗೋ ಪ್ಲ್ಯಾನ್ ಮಾಡಿಲ್ಲ. ಇಲ್ಲಿ 3 ಜನ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಆ್ಯಂಡ್ ಅಜ್ಜಿ. ನಮ್ಮಮ್ಮ ಹೋಗ್ಬಿಟ್ರು ಪಾಪಚ್ಚಿ. ನಮ್ಮಪ್ಪ ಕರ್ಕೊಂಡು ಹೋದರು. ನಾನು ದೊಡ್ಡಮ್ಮನ ಕಾರಲ್ಲಿ ಬರ್ತೀನಿ ಅಂತ ಹೇಳಿ ಹೋಗಲಿಲ್ಲ. ಅಲ್ಲಿ ಫುಲ್ ಟಯರ್ಡ್, ಹೊಟ್ಟೆ ತುಂಬ ಲೋಡ್ ಆಗೋಗೈತೆ. ಇವಾಗ ಮನೆಗೆ ಬೆಂಗಳೂರಿಗೆ ಹೊರಡಬೇಕು. ಐ ಡೋಂಟ್ ನೋ ಹೇಗೆ ಹೋಗ್ತೀವೋ ಏನು ಅಂತ. ಯಾವನೋ ಡಬ್ಬ ನನ್ನ ಮಗ ಇಲ್ಲೇ ಬಂದು ಆಟೋ ನಿಲ್ಲಿಸ್ತಾ. ಸೊ ಲೆಟ್ಸ್ ಗೋ ಫ್ರಮ್ ಹೋಮ್. ಸೊ ಇಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಇಲ್ಲೂ ಆಚೆ ಹೋಗಿದ್ದಾರೆ. ಕಾರ್ ಓಡಿಸೋರು ನಮ್ಮ ದೊಡ್ಡಪ್ಪನೇ ಆಚೆ ಹೋಗಿದ್ದಾರೆ. ನಮ್ಮ ದೊಡ್ಡಪ್ಪ ಇಲ್ಲೇ ಇರೋದ್ರಿಂದ ಇಲ್ಲಿ ನೆಲದ ಮೇಲೆ ಕುತ್ಕೊಂಡು ನಮ್ಮ ಊರು ನನಗೆ ಯಾಕೆ ಇಷ್ಟ ಅಂತಂದರೆ ನೋಡಿ ಗೈಸ್,
ನೋಡಿ ಎಷ್ಟು ಚಂದ ಫುಲ್ ಗ್ರೀನರಿ ತುಂಬಿರೋ ಜಾಗ ನಮ್ಮೂರು. ಅದರಿಂದನೇ ನಮ್ಮೂರು ಸಿಕ್ಕಾಪಟ್ಟೆ ಇಷ್ಟ ಆಗೋದು ನನಗೆ. ಇಲ್ಲಿಂದ ಹೋದರೆ ಆ ಕಡೆ ಅಜ್ಜಿ ಮನೆ, ದೊಡ್ಡಪ್ಪ ಮನೆ, ಇನ್ನೊಬ್ಬರು ದೊಡ್ಡಮ್ಮ ಮನೆ ಎಲ್ಲ ಅಲ್ಲೇ ಇರೋದು. ಸೊ ಹಿಂಗೆ ಹೋದರೆ ದೇವಸ್ಥಾನ, ಇವಾಗ ತೋರಿಸಿದ್ನಲ್ಲ ದೇವಸ್ಥಾನ, ಮುಳ್ಕಟಮ್ಮ ದೇವಸ್ಥಾನ ಅಂತ. ಸೊ ಅದು ನಮ್ಮ ಮನೆಯ ದೇವರು. ಅಲ್ಲಿ ನಮ್ಮ ದೊಡ್ಡಮ್ಮ ಭಾಷೆಗೆ ನಿಂತ್ಕೊಬಿಡ್ತಾರೆ, ಅವ್ರು ಕೂಗ್ತಾ ಸಾಯ್ತೋಳು ನಮ್ಮಕ್ಕ. ಸೊ ಇದರಿಂದ ನಮ್ಮೂರು ಸಿಕ್ಕಾಪಟ್ಟೆ ಇಷ್ಟ ನನಗೆ. ದೇವಸ್ಥಾನ ಅಂದರೆ ಅದು ನಮ್ಮ ಮನೆ ದೇವರು, ಅಪ್ಪನ ಮನೆ ದೇವರಂತೆ ಅದು. ಸೊ ಅಪ್ಪ ಅಮ್ಮನ ಫಸ್ಟೇ ಹೋಗಿ ದೇವಸ್ಥಾನಕ್ಕೆ ಬಂದರು. ನಾನು ದೊಡ್ಡಮ್ಮನ ಜೊತೆ ಹೋಗ್ಬಿಟ್ಟು ಬಂದೆ. ದೇವಸ್ಥಾನ ಫುಲ್ ರಶ್ ಇತ್ತು. ದೇವಸ್ಥಾನ ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ. ಆಚೆಯಿಂದನೇ ದೇವ್ರು ಕಾಣಿಸ್ತು ನಮಗೆ. ಅಲ್ಲಿ ಚಿಕ್ಕ ಗೇಟ್ ಹಾಕಿದ್ರೆ ಗೇಟಿಂದ ನೋಡ್ಬೋದು, ಕಾಣಿಸ್ತು. ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ಗಾಡಿ ಎತ್ತುತ್ತಿದ್ದಾರೆ, ಹೋಗ್ಬೇಕಂತೆ. ಅಲ್ಲಿ ನಮ್ಮ ದೊಡ್ಡಮ್ಮ ಭಾಷೆಗೆ ನಿಂತ್ಕೊಂಡ್ರು ಬರ್ತಾಯಿಲ್ಲ. ಇನ್ನೊಂದು ಗೈಸ್, ಊಟ ಪಾರ್ಸಲ್ ತಗೋ ಹೋಗ್ತಾಯಿದ್ದೀವಿ. ಯಾರಾದರೂ ನಿಮ್ಮ ಕಡೆ ಹೀಗಿದ್ರೆ ಪ್ಲೀಸ್ ಡೂ ಲೈಕ್ ಕಮೆಂಟ್ ಮಾಡಿ. ನಮ್ಮ ಕಡೆ ಹಿಂಗೇನೆ ಯಾವ್ದಾರು ಫಂಕ್ಷನ್ ಆದರೆ ಬಾಕ್ಸ್ ಹೋಗೋದು, ತುಂಬಿಸ್ಕೊಂಡು ಮನೆಗೆ ಹೋಗೋದು, ಮನೆಗೆ ಹೋಗಿ ಮತ್ತೆ ಅದನ್ನೇ ತಿನ್ನೋದು, ಇಷ್ಟೇ. ಸೊ ಲೆಟ್ಸ್ ಗೋ ಇನ್ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ಫಸ್ಟಿಗೆ ತೆಗ್ದು ಹಾಕಿ ಟೀ ಶರ್ಟು ಪ್ಯಾಂಟ್ ಇಟ್ಕೊಂಡು ಮನೆಗೆ ಹೊರಟ್ರೆ ಮುಗೀತು. ಇದು ಈ ಕಡೆ ಒಂದು ಚೌಟ್ರಿ ಇದೆ, ಆ ಕಡೆನೂ ಚೌಟ್ರಿ ಇದೆ. ಸೊ ಮಧ್ಯ ಸೆಂಟರ್ ರೋಡು, ಆ ಕಡೆ ಒಂದು ಈ ಕಡೆ ಒಂದೆಲ್ಲ ಇದೆ ನೋಡಿ. ಆ ಕಡೆನೂ ಫುಲ್ ಗ್ರೀನರಿ, ಆ ಕಡೆನೂ ಫುಲ್ಲು ಗ್ರೀನರಿ. ಎಲ್ಲಿ ನೋಡಿದ್ರು ಬರೀ ತೆಂಗಿನ ಮರನೇ ಕಾಣಿಸುತ್ತೆ. ಸೊ ಲೆಟ್ಸ್ ಗೋ ಇನ್ ಅ ಹೋಮ್. ये हम तुम चव्हा नाही का ना तुमच्या अम्मा आणि मीच गती तुला बरं तुझ्या दिस काय गच्ची ना पोस्ट ना तिथं हे गात कोणी असणार तिथं बापा पे साको बापा पे ಅಯ್ಯೋ ಬಾಯ್ 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 ಪಪ್ಪಿ. ಅಯ್ಯೋ पप्पी भाऊ भाऊ ಇಬ್ರದನು ಇವಾಗ ಬಂದು ಏನು ಸೊಪ್ಪು ಕಿತ್ಕೊಳಕ್ ಬಂದ್ವಿ. ಸೊಪ್ಪಿಲ್ಲಮ್ಮ, ಸೊಪ್ಪು ಕಿತ್ಕೊಳಕ್ ಬಂದಿದ್ದೀವಿ. ಅರ್ಧ ದಾರಿಗೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿ ಸೊಪ್ಪು ಕಿತ್ಕೊತಾ ಇದ್ದೀವಿ ಗಾಯ್ಸ್. ಏ ದರ್ಗಿತ್ತು अरे बा तू थंड काय रे बा तुझा पायामध्ये मंडीवरती ये रे बा. ಸೊಪ್ಪು ಕಿತ್ಕೊಳ್ಳೋಕ್ಕೆ ನನ್ನ ಡ್ರೆಸ್ ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದೆ, ನನ್ನ ಕೈಲಿ ಆಯ್ತಾ ಇರಲಿಲ್ಲ. ಫುಲ್ ಟಯರ್ಡ್ನೆಸ್. ಸೊ ಕಿತ್ತು ಬಿಸಾಕಿ ಟಿ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. अरे सेता अरे वो तो उठायता अरे बेरकी भाजी नाव करे अरे हंडे काय ठेवतो दिसवा. अरे ये समय भाजी अरे हंडे भाजी रे बेवर्षी म्हणे का हंडे भाजी नको मसाला करो दांडे फोड़ करो होना हो मसाला कर बजे सब मिक्सिंग करे करता कर थोड़ा मिक्सिंग में छोड़स्ता ಎಲ್ಲ ಫುಲ್ ಸೊಪ್ಪು ಕಿತ್ಕೊಳಕ್ಕೆ ಬಂದಿದ್ದಾರೆ ನಮ್ಮ ಹಳ್ಳಿ ನೋಡಿ. ಸೊಪ್ಪು ಸಿಟಿಲೆಲ್ಲ ಕಾಸು ತೊಗೊಂಡು ಸೊಪ್ಪು ತೊಗೊಳೋದು. ಇಲ್ಲಿ ಗದ್ದೆಗಳಿಗೆ ಬಂದು ಸೊಪ್ಪು ಕಿತ್ಕೊಳ್ತಾ ಇದ್ದೀವಿ. ವಿ ಆರ್ ಹ್ಯಾಪಿ ಅಬೌಟ್ ದಿಸ್ ನೋಡಿ. ಅಲ್ಲೊಬ್ಳು ಬಂದ್ಲು. ಬನ್ನಿ ಸೊಪ್ಪನ್ನೇ ಕಿತ್ಕೊಂಡು ಹೋಗೋಣ.
ನೋಡಿ ಎಷ್ಟು ಫಾಸ್ಟ್ ಇದ್ದಾಳೆ. ಸೊಪ್ಪು ಚಿಗ್ರೆ ಕೀಳೆ. ಈ ಸೊಪ್ಪು ಗಂಟೆ ಸೊಪ್ಪು ಅಂತ ಗೊತ್ತಿತ್ತು, ಬಟ್ ಈ ಸೊಪ್ಪು ತಿಂತಾರೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಹಣ್ಣು ತಿಂತಾ ಇದ್ವಿ ನಂಗೆ. ತಿಂತೇವೆ ಚಿನ್ನು, ಅಲ್ಲೆಲ್ಲ ಐತೆ ಕಿತ್ಕೊಳ್ಳಲೆ. ನಾವೆಲ್ಲ ಚಿಗ್ರೆ ಕೀಳಿದ್ರೆ ಅವ್ಳು ಬುಡ ಸಮೇತ ಕೀಳ್ತಾವಳೆ. ಅಜ್ಜಿನಿ ಹೇಳಿ ಕಿತ್ಕೊ ಅಂತ. ಹೆಂಗದು ಬಿಡಿಸ್ಲೇಬೇಕಲ್ವ ಸೊಪ್ಪು. ಅದಕ್ಕೆ ಹಂಗೆ ಕಿತ್ಕೋತಾಯಿದ್ದೀನಿ. ಇವಾಗ ಬೆಂಗಳೂರು ಸಿಗೋ ಗಂಟೆ ಇದೇ ಕೆಲಸ ಇವ್ರಿಗೆ, ತೋರ್ಸ್ಕೊ ಹೋಗೋದು. ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತಗೋತೀರ ನೋಡಿ ಗಾಯ್ಸ್. ನಮ್ಮ ಮನೇಲಿ ನಮ್ಮೂರಲ್ಲಿ ತೋಟದಲ್ಲೇ ನೇಚರ್ ಸೊಪ್ಪು ಫ್ರೀಯಾಗಿ. ಗಾಳಿ ಅಂತೂ ಮಸ್ತಾಗಿ ಬಿಸ್ತೈತೆ. ಇದು ದೊಡ್ಡದೈತೆ ಕಣೆ ಗಿಡ, ಇದು ಭಾರಿ ಐತೆ, ದೊಡ್ಡ ಗಿಡ ಇದು. ಸಾಕು ಬಾರಿ ಹೋಗೋಣ. ಕಿತ್ಕೋ, ಅವ್ರ ಸೊಪ್ಪು ಕಿತ್ಕೋತಾರೆ. ಹಣ್ಣು ಸಿಕ್ತು ಒಂದು ನನಗೆ. ತಿಂದೆ ಆಗಲಿ ನನಗೆ. ತೋರಿಸಿ ಈ ಥರ ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದ ಗೈಸ್. ಆಹಾ ಏನು ಸ್ವೀಟ್ ಆಗೈತೆ. ಅವಾಗಿನ ಬೇಜಾನ್ ಸಿಕ್ತು ಕಣೆ. ನನಗೆ ಒಂದು ಸಿಗ್ತಾ ಇದೆ ಚಿಕ್ಕ ವಯಸ್ಸಲ್ಲಿ. ಏನು ಇದನ್ನು ತಿನ್ನೋದ್ರಿಂದ ಇದು ಯಾಕಂದರೆ ಗೈಸ್, ನಮ್ಮ ಮನೇಲಿ ನಮ್ಮ ಅಕ್ಕ ಬಾಣ್ತಿದ್ದಾಳೆ, ಅವಳಿಗೋಸ್ಕರ ಸೊಪ್ಪು ಕಿತ್ಕೊ ಹೋಯ್ತಾ ಇರೋದು. ಇದು ಬಾಣ್ತಿ ಕೊಟ್ಟರೆ ಒಳ್ಳೇದಂತೆ. ನಮ್ಮ ಅಜ್ಜಿ ಕಿತ್ಕೊಡಿ ಅನ್ನೋದು. ಓದ್ನಾರು ನೋಡಿದ್ರೆ ಹೊಡಿತಾರೆ. ಬೇಗ ಓಡೋಟಕ್ಕೆ ಮೈ ಕೀಳಿ ಚುಚ್ಚತೈತೆ ನೋಡಿಲಿ. ನೀನು ಎಲ್ಲಿ ಸಂದೀಪಂದಿಗೆ ಹೋಗಿದೆ? ಅಲ್ಲೇ ಅಲ್ಲಾಯ್ತು. ಹಾಯ್ ಬಂಗಾರಿ. ಹಾಯ್ ಅನ್ನೆ. ಅಯ್ಯೋ ಹಾಯ್ ಮಾಡಮ್ಮ, ಹಾಯ್ ಮಾಡುಲೆ ಪ್ಲೀಸ್ ಪ್ಲೀಸ್. ಉಪ್ಪ ಕೊಡು ನನಗೆ. ಆ ಗೋಳ ಇಷ್ಟು ಗಂಟೆ ಚೆನ್ನಾಗಿದ್ಲು, ಇವಾಗ ಏನಾಯ್ತು ನಿಂಗೆ? ಉಪ್ಪ ಕೊಡು, ಉಪ್ಪ ಕೊಡು ನಮ್ಮನ್ನು. ಉಪ್ಪ ಪಪ್ಪಿ ಕೊಡು. ಇನ್ನೊಂದು ನೀಟಾಗಿ ಕೊಡ್ಬೇಕು. ಹಾಯ್ ಮಾಡ್ಬಿಡ. ನಾಚಿಕೆ ಆಗೋಯ್ತು ನಮ್ಮ ಹುಡುಗಿಗೆ, ನಾಚಿಕೆ ಆಗೋಯ್ತು. ನಾಚಿಕೆ ಆಗೋಯ್ತು ಗುರು. ಸೊ ಗೈಸ್ ಫೈನಲಿ ಮನೆ ರೀಚ್ ಆಗಿ ನನ್ನ ಬಂಗಾರಿನ ನೋಡ್ತಾ ಇದ್ದೀನಿ. ಏನು ಮೆಹಂದಿ ಹಾಕಿಲ್ಲ ಮಗನೇ, ನಾನು ಹಾಕಿಲ್ಲ. ನನಗೆ ಯಾರು ಹಾಕಿಲ್ಲ ಮೆಹಂದಿ. ನೀನು ಹಾಕ್ಬೇಕು ತಾನೇ ನನಗೆ. ನೀನು ಹಾಕೋಬಿಟ್ಟಿದ್ಯಾ? ಇಲ್ಲಿ ಗೈಸ್ ಮೆಹಂದಿ ಬಿಟ್ಕೊಬಿಟ್ಟಿದ್ದಾಳೆ. ಸೊ ಮನೆಗೆ ಬಂದು ರೀಚ್ ಆಗಿ ನಮ್ಮ ಇವಾಗ ಹಾಯ್ ಮಾಡು, ಇವಾಗ ಹಾಯ್ ಮಾಡು. ಇವಾಗ ಹಾಯ್ ಮಾಡಿಲ್ಲ, ಅವಾಗಿಂದ ಹಾಯ್ ಮಾಡ್ತಾ ಇರಲಿಲ್ಲ. ಸೊ ಮನೆಗೆ ಬಂದು ಎಲ್ಲ ಕೂತಿದ್ದೀವಿ. ನಮ್ಮ ಶಿಷ್ಯ ಅಲ್ಲ, ಅವನೇ ಶಿಷ್ಯನ ತೋರಿಸ್ಬೋದೆಲ್ಲ ಕೇಳ್ಬಿಟ್ಟು ತೋರಿಸ್ತಿದ್ದೀವಿ. ಸೊ ನಮ್ಮ ಅಕ್ಕ ಇದ್ದಾರೆ, ಚಿಕ್ಕಮ್ಮ ಅವ್ರ ಮನೆಗೆ ಹೊರಟ್ರು. ಅಲ್ಲೊಬ್ಬ ಇಲ್ಲಿ ಹಿಂದೆ ಕೂತಿ ಒಬ್ಬ. ಬಾಯ್. ಸೊ ಎಸ್ ಗೈಸ್, ಚಳಿ ಆಗ್ತಾ ಇದೆ. ಆಚೆ ತಿರುಗ್ತಾ ಇದ್ದೀನಿ ನಾನು ಒಬ್ಬಳೇ. ಇವಾಗ ಊಟ ಮಾಡ್ಕೊಂಡು ಆಚೆಗೆ ಬಂದೆ. ಊರಿಂದ ಬಂದು ನಮ್ಮ ಹುಡುಗಿ ನೋಡಿ ಇಲ್ಲಿ ಹೆಂಗೆ ತಿರುಗ್ತಾವಳೆ. ಸುಬ್ಲಕ್ಷ್ಮಿ ಅವ್ರ ದೊಡ್ಡಪ್ಪ ಅವ್ರ ಅಪ್ಪನ ಅವರ ತಾತನ ಜೊತೆ ತಿರುಗ್ತಾ ಇದ್ದಾಳೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಚಳಿ ಐತೈತೆ. ಎಲ್ಲವೂ ಇನ್ನೂ ಊಟ ಮಾಡ್ತಾಯಿದ್ರು. ನಾನು ಹಿಂಗೆ ಊಟ ಮಾಡ್ಬಿಟ್ಟು ಅವ್ರ ಜೊತೆ ತಿರ್ಕೊಂಡು ಬಂದೆ. ಊರಿಂದ ಬಂದು ಫುಲ್ ಟಯರ್ಡು ಗೈಸ್. ಹೋಗಿ ಮಲ್ಕೊಬಿಟ್ರೆ ಸಾಕು. ನಿನ್ನೆಯಿಂದ ಇದೊಂದೇ ಡೈಲಾಗ್ ಹೇಳ್ತಾಯಿದ್ದೀನಿ. ಅಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ಅವಳು ಹೆಂಗೆ ಆಡ್ತಾಯಿದ್ದಾರೆ, ಆಟಾಡ್ತಾಯಿದ್ದಾರೆ. ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದು ಊರಿಗೆ ಹೋಗಬೇಕು. ನಾಳೆ ಕಾಲೇಜ್ ಇದೆ. ಕಾಲೇಜಿಗೆ ಹೋದರೆ ಬೇಗ ಹೋದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇನ್ನೂ ವ್ಲಾಗಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಸೊ ತುಂಬ ಕೆಲಸಗಳಿದೆ. ಅದರಿಂದ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಕಾಲೇಜ್ಗೆ ಹೋಗ್ಬೇಕಾ ಬೇಡವಾ ನೋ ಐಡಿಯಾ. ಸೊ ನೋಡೋಣ, ಬೆಳಗ್ಗೆ ಎದ್ದೊಳಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಬಾಯ್, ಗುಡ್ ನೈಟ್. ಟೈಮ್ ಬಂದು 10 o'clock. ಇವಾಗ ಮಲ್ಕೋಬೇಕು.